ನಾವೆಲ್ಲರೂ ಸೌರಶಕ್ತಿಯನ್ನ ಒಂದು ಕ್ಲೀನ್, ಸಸ್ಟೈನಬಲ್ ಫ್ಯೂಚರ್ ಅಂತ ನೋಡ್ತೀವಿ ಅಲ್ವಾ? ಆದರೆ ಅದರ ಪವರ್ನ ಸೈಲೆಂಟ್ ಆಗಿ ಕಡಿಮೆ ಮಾಡೋ ಒಂದು ಶತ್ರು ಇದೆ. ಈ ವಿವರಣೆಯಲ್ಲಿ ನಾವು ಆ ಸೀಕ್ರೆಟ್ ಪ್ರಾಬ್ಲಮ್ ಏನು, ಮತ್ತೆ ಅದಕ್ಕೆ ನಮ್ಮದೇ ಒಂದು ಇಂಡಿಯನ್ ಸ್ಟಾರ್ಟಪ್ ಕಂಡುಹಿಡಿದಿರೋ ರೋಬೋಟಿಕ್ ಸೊಲ್ಯೂಷನ್ ಯಾವುದು ಅಂತ ನೋಡೋಣ ಬನ್ನಿ. ಒಂದು ಕ್ಷಣ ಯೋಚನೆ ಮಾಡಿ. ಸಾವಿರಾರು ಎಕರೆ ವಿಶಾಲವಾದ ಸೋಲಾರ್ ಫಾರ್ಮ್ಸ್ ಸೂರ್ಯನ ಬೆಳಕನ್ನ ವಿದ್ಯುತ್ತಾಗಿ ಕನ್ವರ್ಟ್ ಮಾಡಕ್ಕೆ ರೆಡಿಯಾಗಿವೆ. ಆದರೆ ಏನೋ ಒಂದು ಅವುಗಳ ಪ್ರೊಡಕ್ಷನ್ನ ದಿನಾ ಕಡಿಮೆ ಮಾಡ್ತಾನೇ ಇದೆ. ಇದು ಟೆಕ್ನಿಕಲ್ ಪ್ರಾಬ್ಲಮ್ ಅಲ್ಲ, ಮೋಡ ಕವಿದ ವಾತಾವರಣನೂ ಅಲ್ಲ. ಹಾಗಾದ್ರೆ ಏನದು ಆ ಕಣ್ಣಿಗೆ ಕಾಣದ ಶತ್ರು? ನಂಬೋಕೆ ಕಷ್ಟ ಆದ್ರೂ ಅದು ಬರೀ ಧೂಳು. ಹೌದು, ಡಸ್ಟ್. ಟೆಕ್ನಿಕಲ್ ಆಗಿ ಇದನ್ನ ಸಾಯ್ಲಿಂಗ್ ಅಂತ ಕರೀತಾರೆ. ಅಂದ್ರೆ ಈ ಸೋಲಾರ್ ಪ್ಯಾನೆಲ್ ಮೇಲೆ ಕೂರೋ ಧೂಳು, ಮರಳು ಮತ್ತೆ ಸಣ್ಣ ಸಣ್ಣ ಕಣಗಳು ಸೂರ್ಯನ ಬೆಳಕನ್ನೇ ಬ್ಲಾಕ್ ಮಾಡ್ತವೆ. ಇದರಿಂದ ಏನಾಗುತ್ತೆ ಗೊತ್ತಾ? ಪವರ್ ಜನರೇಷನ್ ಆಲ್ಮೋಸ್ಟ್ 30%, ಕೆಲವೊಮ್ಮೆ ಅದಕ್ಕಿಂತ ಜಾಸ್ತಿನೇ ಡ್ರಾಪ್ ಆಗುತ್ತೆ. ಇದು ಇಡೀ ಸೋಲಾರ್ ಇಂಡಸ್ಟ್ರಿಗೆ ಒಂದು ದೊಡ್ಡ ತಲೆನೋವು. ಹಾಗಾದ್ರೆ ಈ ಸಾಯ್ಲಿಂಗ್ ಸಮಸ್ಯೆ ಎಷ್ಟು ಸೀರಿಯಸ್ ಅಂತ ನೋಡೋಣ. ಈ ಧೂಳು ಅನ್ನೋದು ಸುಮ್ಮನೆ ಒಂದು ಸಣ್ಣ ಕಿರಿಕಿರಿ ಅನ್ಕೋಬೇಡಿ. ಇದು ಬಿಲಿಯನ್ಗಟ್ಲೆ ಡಾಲರ್ ನಷ್ಟ ಉಂಟು ಮಾಡುವ ಒಂದು ದೊಡ್ಡ ಇಂಡಸ್ಟ್ರಿಯಲ್ ಚಾಲೆಂಜ್. ಸಾಮಾನ್ಯವಾಗಿ ಪ್ಯಾನೆಲ್ಗಳನ್ನ ನೀರು ಹಾಕಿ ತೊಳಿತಾರೆ. ಆದರೆ ಯೋಚನೆ ಮಾಡಿ, ಇದಕ್ಕೆ ಸಾವಿರಾರು ಲೀಟರ್ ನೀರು ಬೇಕು. ಅಷ್ಟೇ ಅಲ್ಲ, ಸಿಕ್ಕಾಪಟ್ಟೆ ಮನುಷ್ಯರ ಶ್ರಮ ಬೇಕು. ಇದು ತುಂಬಾನೇ ದುಬಾರಿ. ಅಷ್ಟೇ ಅಲ್ಲ, ನೀರಿಗೆ ಅಭಾವ ಇರೋ ಜಾಗದಲ್ಲಿ ಇದು ಸಸ್ಟೈನಬಲ್ ಅಲ್ವೇ ಅಲ್ಲ. ಸೊ ಇದಕ್ಕೆ ಬೇಕಾಗಿರೋದು ನೀರೇ ಇಲ್ಲದ, ಕಂಪ್ಲೀಟಾಗಿ ಆಟೋಮೇಟೆಡ್ ಆಗಿರೋ ಮತ್ತೆ ನಮಗೆ ಬೇಕು ಅಂದಾಗ ಕ್ಲೀನ್ ಮಾಡೋ ಒಂದು ಹೈ ಕ್ವಾಲಿಟಿ ಸಿಸ್ಟಮ್. ಸರಿ, ನಾವು ಮಾತಾಡ್ತಿದ್ದೀವಲ್ಲ ಒಂದು ಐಡಿಯಲ್ ಸೊಲ್ಯೂಷನ್, ಅದನ್ನ ರಿಯಾಲಿಟಿಗೆ ತಂದಿರೋ ಕಂಪನಿಯೇ ಏಜಿಯಸ್ ಟೆಕ್ನಾಲಜೀಸ್. ನಮ್ಮ ಬೆಂಗಳೂರಿನದೇ ಒಂದು ಸ್ಟಾರ್ಟಪ್. ಇವರು ಸೋಲಾರ್ ಇಂಡಸ್ಟ್ರಿಯ ಈ ದೊಡ್ಡ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ಮುಂದೆ ಬಂದಿದ್ದಾರೆ. ಅವರ ಜರ್ನಿ ನಿಜಕ್ಕೂ ಇಂಟ್ರೆಸ್ಟಿಂಗ್ ಆಗಿದೆ. 2017ರಲ್ಲಿ ಸೂರಜ್ ವರ್ಣೇಕರ್ ಮತ್ತೆ ನಿಶಿತ್ ಶಾ ಸೇರಿ ಬೆಂಗಳೂರಲ್ಲಿ ಇದನ್ನ ಶುರು ಮಾಡ್ತಾರೆ. ಕೇವಲ 2 ವರ್ಷದಲ್ಲಿ, ಅಂದ್ರೆ 2019ಕ್ಕೆ ಇಂಡಿಯಾದ ಟಾಪ್ ರೋಬೋಟಿಕ್ಸ್ ಸ್ಟಾರ್ಟಪ್ಗಳಲ್ಲಿ ಒಂದು ಅಂತ ಗುರುತಿಸ್ಕೊಳ್ತಾರೆ. ಅಷ್ಟೇ ಅಲ್ಲ, ಇತ್ತೀಚೆಗೆ 2024ರಲ್ಲಿ ತಮ್ಮ ಬಿಸ್ನೆಸ್ನ ಇನ್ನಷ್ಟು ದೊಡ್ಡದಾಗಿ ಮಾಡೋಕೆ ಫಂಡಿಂಗ್ ಕೂಡ ಪಡೆದಿದ್ದಾರೆ. ಏಜಿಎಸ್ನ ಮಿಷನ್ ಬರೀ ಪ್ಯಾನೆಲ್ ಕ್ಲೀನ್ ಮಾಡೋದು ಮಾತ್ರ ಅಲ್ಲ, ಅವರ ವಿಷನ್ ಅದಕ್ಕಿಂತ ದೊಡ್ಡದಿದೆ. ಮೊದಲನೇದಾಗಿ 100% ಮೇಡ್ ಇನ್ ಇಂಡಿಯಾ ರೋಬೋಟ್ಗಳನ್ನು ಡಿಸೈನ್ ಮಾಡೋದು. ಅದಕ್ಕೆ AI, ಮಷೀನ್ ಲರ್ನಿಂಗ್, IoT ಅಂತಹ ಲೇಟೆಸ್ಟ್ ಟೆಕ್ನಾಲಜಿ ಬಳಸಿ ಕಂಪ್ಲೀಟ್ ಆಟೋಮೇಷನ್ ತರೋದು. ಇದರಿಂದ ಏನಾಡತ್ತೆ ಅಂದ್ರೆ ಸೋಯ್ಲಿಂಗ್ ಲಾಸ್ ತಡಿಬೋದು, ನೀರು ವೇಸ್ಟ್ ಆಗೋದನ್ನ ನಿಲ್ಲಿಸ್ಬೋದು. ಅಷ್ಟೇ ಯಾಕೆ, ಸೋಲಾರ್ ಪ್ಲಾಂಟ್ ಸುತ್ತ ಬೆಳೆಯೋ ಗಿಡಗಂಟಿಗಳನ್ನೂ ಮ್ಯಾನೇಜ್ ಮಾಡ್ಬೋದು. ಓಕೆ, ಈಗ ಅವರ ಸೊಲ್ಯೂಷನ್ಗಳ ಹಾರ್ಟ್ ಅಂತಾನೆ ಹೇಳ್ಬೋದು. ಆ ರೋಬೋಟ್ಗಳನ್ನ ಸ್ವಲ್ಪ ಹತ್ತಿರದಿಂದ ನೋಡೋಣ ಬನ್ನಿ. ಈ ಮಷಿನ್ಗಳು ಹೇಗೆ ಇಡೀ ಸೋಲಾರ್ ಇಂಡಸ್ಟ್ರಿಯನ್ನೇ ಬದಲಾಯಿಸ್ತಾ ಇವೆ ಅಂತ ತಿಳ್ಕೊಳ್ಳೋಣ. ಏಜಿಯಸ್ ಹತ್ರ ಸದ್ಯಕ್ಕೆ 3 ಮೇನ್ ರೋಬೋಟ್ಸ್ಗಳಿವೆ. ಮೊದಲನೇದು ಯುನಿಕಾರ್ನ್, ಇದು ದೊಡ್ಡ ಸೋಲಾರ್ ಫಾರ್ಮ್ಸ್ಗಳಿಗೆ. ಎರಡನೇದು ಶ್ರೀಮ್, ಇದು ಸ್ಪೆಷಲ್ ಆಗಿ ರೂಫ್ಟಾಪ್ ಸೋಲಾರ್ ಪ್ಯಾನೆಲ್ಗಳಿಗಾಗಿ. ಮೂರನೇದು ಗ್ರೀನ್ ಸ್ವೀಪ್, ಇದರ ಕೆಲಸ ಪ್ಯಾನೆಲ್ಗಳ ಸುತ್ತ ಬೆಳೆಯೋ ಅನಾವಶ್ಯಕ ಗಿಡಗಳನ್ನ ತೆಗೆಯೋದು. ಪ್ರತಿಯೊಂದನ್ನೂ ಒಂದು ನಿರ್ದಿಷ್ಟ ಕೆಲಸಕ್ಕಾಗಿ ಪರ್ಫೆಕ್ಟ್ ಆಗಿ ಡಿಸೈನ್ ಮಾಡಿದ್ದಾರೆ. ಈ ರೋಬೋಟ್ಗಳ ಸಕ್ಸಸ್ ಹಿಂದಿರೋ ಸೀಕ್ರೆಟ್ ಏನ್ ಗೊತ್ತಾ? ಅದೇ ಏರ್ ವಾಶ್ ಟೆಕ್ನಾಲಜಿ. ಇದು ಒಂದು ಪೇಟೆಂಟ್ ಮಾಡಿರೋ ವಿಧಾನ. ಇದರಲ್ಲಿ ಒಂದು ಹನಿ ನೀರ್ ಬಳಸಲ್ಲ, ಯಾವುದೇ ಕೆಮಿಕಲ್ ಇಲ್ಲ. ಬದಲಾಗಿ ಒಂದು ಸ್ಪೆಷಲ್ ಮೈಕ್ರೋಫೈಬರ್ ಬಟ್ಟೆ, ಕಂಟ್ರೋಲ್ಡ್ ಆಗಿ ಗಾಳಿ ಮತ್ತೆ ಗ್ರಾವಿಟಿ, ಈ ಮೂರನ್ನ ಬಳಸಿ ಪ್ಯಾನೆಲ್ನ ನಿಧಾನವಾಗಿ ಒರೆಸುತ್ತೆ. ಆಶ್ಚರ್ಯ ಅಂದ್ರೆ ಇದು ದಿನನಿತ್ಯದ 99% ಧೂಳನ್ನ ತೆಗೆದುಹಾಕುತ್ತೆ. ಶ್ರೀಮ್ ರೋಬೋಟ್ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ಇದರ ತೂಕ ಬ್ಯಾಟ್ರಿ ಸೇರಿ ಕೇವಲ 5 kg. ಅಂದ್ರೆ ಒಬ್ಬರೇ ಇದನ್ನ ಸುಲಭವಾಗಿ ಎಲ್ಲಿಗೆ ಬೇಕಾದ್ರೂ ತಗೊಂಡು ಹೋಗ್ಬೋದು. ಸ್ಪೀಡ್ ನೋಡಿ, ಒಂದೇ ಗಂಟೆಯಲ್ಲಿ ಸುಮಾರು 200 ಪ್ಯಾನೆಲ್ಗಳನ್ನ ಕ್ಲೀನ್ ಮಾಡುತ್ತೆ. ಇದರ ಇಂಟೆಲಿಜೆಂಟ್ ಅಲ್ಗೋರಿದಮ್ ಪ್ಯಾನೆಲ್ನ ಎಡ್ಜ್ಗಳನ್ನ ಡಿಟೆಕ್ಟ್ ಮಾಡುತ್ತೆ, ಮತ್ತೆ ಹೆಚ್ಚು ಕಮ್ಮಿ ಇರೋ ಸರ್ಫೇಸ್ಗಳಲ್ಲೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗುತ್ತೆ. ಇಷ್ಟೇ ಅಲ್ಲ, ಇದಕ್ಕೆ ಸೋಲಾರ್ ಪವರಿಂದ ಚಾರ್ಜ್ ಆಗೋ ಒಂದು ಡಾಕಿಂಗ್ ಸ್ಟೇಷನ್ ಕೂಡ ಇದೆ. ಇದು ವೆದರ್ನ ಮಾನಿಟರ್ ಮಾಡಿ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ರೋಬೋಟ್ನ ಸೇಫ್ ಆಗಿ ಇಡುತ್ತೆ. ಒಳ್ಳೆ ಟೆಕ್ನಾಲಜಿ ಇರೋದು ಒಂದ್ ಕಡೆ, ಆದರೆ ಅದನ್ನ ಎಲ್ಲರಿಗೂ ಅಫೋರ್ಡಬಲ್ ಆಗಿ ಸುಲಭವಾಗಿ ಸಿಗೋ ಹಾಗೆ ಮಾಡೋದು ಇನ್ನೊಂದು ದೊಡ್ಡ ಚಾಲೆಂಜ್. ಏಜಿಎಸ್ಸು ಇಲ್ಲೂ ಕೂಡ ಒಂದು ಸ್ಮಾರ್ಟ್ ಬಿಸ್ನೆಸ್ ಮಾಡೆಲ್ನ ಬಂದಿದೆ. ಅದರ ಹೆಸರು MCAS, ಅಂದ್ರೆ ಮಾಡ್ಯೂಲ್ ಕ್ಲೀನಿಂಗ್ ಆಸ್ ಅ ಸರ್ವಿಸ್. ಈ ಮಾಡೆಲ್ನ ವಿಶೇಷತೆ ಏನಪ್ಪಾ ಅಂದ್ರೆ, ಸೋಲಾರ್ ಪ್ಲಾಂಟ್ ಓನರ್ಗಳು ಲಕ್ಷಗಟ್ಟಲೆ ಖರ್ಚು ಮಾಡಿ ರೋಬೋಟ್ಗಳನ್ನ ಕೊಂಡುಕೊಳ್ಳೋ ಅವಶ್ಯಕತೆನೇ ಇಲ್ಲ. ಬದಲಾಗಿ AGS ಕಂಪನಿಯವರೇ ರೋಬೋಟ್ಗಳನ್ನ ತಂದು ಇನ್ಸ್ಟಾಲ್ ಮಾಡಿ, ಆಪರೇಟ್ ಮಾಡಿ, ಮೇಂಟೈನ್ ಮಾಡ್ತಾರೆ. ಓನರ್ಗಳು ಮಾಡಬೇಕಾಗಿರೋದಿಷ್ಟೇ, ಕ್ಲೀನ್ ಆದ ಪ್ರತಿ ಪ್ಯಾನೆಲ್ಗೆ ಒಂದು ಸರ್ವಿಸ್ ಫೀ ಕಟ್ಟೋದು ಅಷ್ಟೇ. ಹಾಗಾದ್ರೆ ಇದು ಕಸ್ಟಮರ್ಗೆ ಹೇಗೆ ಕೆಲಸ ಮಾಡುತ್ತೆ? ತುಂಬಾನೇ ಸಿಂಪಲ್. ಸ್ಟೆಪ್ 1, 0 ಇನ್ವೆಸ್ಟ್ಮೆಂಟ್, ರೋಬೋಟ್ ಖರೀದಿಸೋ ಖರ್ಚಿಲ್ಲ. ಸ್ಟೆಪ್ 2, AGS ತಂಡನೇ ಬಂದು ರೋಬೋಟ್ಗಳನ್ನ ಇನ್ಸ್ಟಾಲ್ ಮಾಡಿ ಮ್ಯಾನೇಜ್ ಮಾಡುತ್ತೆ. ಸ್ಟೆಪ್ 3, ಪೇ ಫಾರ್ ಪರ್ಫಾರ್ಮೆನ್ಸ್,
ಅಂದ್ರೆ ರೋಬೋಟ್ಗೆ ಅಂತ ದುಡ್ಡು ಕೊಡೋದಲ್ಲ, ಎಷ್ಟು ಪ್ಯಾನೆಲ್ ಕ್ಲೀನ್ ಆಗುತ್ತೋ ಅಷ್ಟಕ್ಕೆ ಮಾತ್ರ ಪೇಮೆಂಟ್. ಇದರಿಂದ ಆರಂಭಿಕ ಹೂಡಿಕೆಯ ಹೊರೆ ಇರೋಲ್ಲ, ಆಪರೇಷನಲ್ ಖರ್ಚನ್ನ ಸುಲಭವಾಗಿ ಮ್ಯಾನೇಜ್ ಮಾಡ್ಬೋದು. ನೋಡಿ, ಈ ಟೆಕ್ನಾಲಜಿ ಮತ್ತು ಈ ಬಿಸ್ನೆಸ್ ಮಾಡೆಲ್ ಎರಡೂ ಬರೀ ಪೇಪರ್ ಮೇಲಿಲ್ಲ. ಇದು ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಇಂಪ್ಯಾಕ್ಟ್ ಮಾಡಿದೆ, ಹಾಗಾಗಿಯೇ ಇನ್ವೆಸ್ಟರ್ಗಳ ಗಮನವನ್ನು ಸೆಳೆದಿದೆ. ಈ ಒಂದು ನಂಬರ್ ಕೇಳಿ, 8 ಗಿಗಾವಾಟ್. ಅಬ್ಬಾ, ಭಾರತದಾದ್ಯಂತ 8 ಗಿಗಾವಾಟ್ಗೂ ಹೆಚ್ಚು ಸೋಲಾರ್ ಕೆಪಾಸಿಟಿ ಇರೋ ಪ್ಲಾಂಟ್ಗಳಲ್ಲಿ AGSನ ನೀರಿಲ್ಲದ ರೋಬೋಟ್ಗಳು ಈಗಾಗಲೇ ಕೆಲಸ ಮಾಡ್ತಾ ಇವೆ. ಇದು ಅವರ ಟೆಕ್ನಾಲಜಿಗೆ ಮಾರ್ಕೆಟ್ನಲ್ಲಿರೋ ಡಿಮಾಂಡ್ ಮತ್ತು ಅವರ ಸಕ್ಸಸ್ಗೆ ದೊಡ್ಡ ಸಾಕ್ಷಿ. ಇದೇ ಸಕ್ಸಸ್ ನೋಡಿ, ರೀಸೆಂಟಾಗಿ ಜೂನ್ 2024ರಲ್ಲಿ ಕ್ಯಾಸ್ಪಿಯನ್ ಡೆಪ್ತ್ ಅನ್ನೋ ಕಂಪನಿ AGSನಲ್ಲಿ ಹೂಡಿಕೆ ಮಾಡಿದೆ. ಈ ಫಂಡಿಂಗ್ ಅವರ ಟೆಕ್ನಾಲಜಿ ಮತ್ತೆ ಬಿಸ್ನೆಸ್ ಮಾಡೆಲ್ ಮೇಲೆ ಇಟ್ಟಿರೋ ನಂಬಿಕೆಗೆ ಒಂದು ದೊಡ್ಡ ಸೀಲಿದ್ದಾಗೆ. ಸ್ವತಃ AGS ಟೆಕ್ನಾಲಜೀಸ್ ಹೇಳೋ ಹಾಗೆ ಭಾರತದ ಸೋಲಾರ್ ಸೆಕ್ಟರ್ ಟೆಕ್ನಾಲಜಿಯಿಂದಾಗಿ ತುಂಬಾನೇ ಬದಲಾಗ್ತಾ ಇದೆ. ಈ ವಾಟರ್ಲೆಸ್ ಟೆಕ್ನಾಲಜಿ ನೀರು, ಮನುಷ್ಯರ ಶ್ರಮ ಎರಡನ್ನೂ ಉಳಿಸುತ್ತೆ. ಜೊತೆಗೆ ಇನ್ವೆಸ್ಟ್ಮೆಂಟ್ ಮೇಲೆ ರಿಟರ್ನ್ಸ್ ಕೂಡ ಜಾಸ್ತಿ ಮಾಡುತ್ತೆ. ಅಂದ್ರೆ ನೋಡಿ, ಇದು ಬರೀ ಕ್ಲೀನಿಂಗ್ ಬಗ್ಗೆ ಅಲ್ಲ, ಬದಲಾಗಿ ಇಡೀ ಇಂಡಸ್ಟ್ರಿಯನ್ನೇ ಹೆಚ್ಚು ಎಫಿಷಿಯಂಟ್ ಮಾಡೋಒಂದು ದೊಡ್ಡ ಹೆಜ್ಜೆ. ಹಾಗಾದ್ರೆ ಕೊನೆಗೊಂದು ಪ್ರಶ್ನೆ. ಸೋಲಾರ್ ಪವರ್ ಬೆಳೆದಂತೆಲ್ಲ ಅದನ್ನ ನಿಜವಾಗಿಯೂ ಸಸ್ಟೇನಬಲ್ ಮಾಡೋದು ಆಟೋಮೇಷನ್ನ. ಯಾಕಂದ್ರೆ ಸೌರಶಕ್ತಿಯ ನಿಜವಾದ ಸಸ್ಟೇನಬಿಲಿಟಿ ಇರೋದು ಬರೀ ಸೂರ್ಯನ ಬೆಳಕನ್ನ ಬಳಸೋದ್ರಲ್ಲಿ ಅಲ್ಲ, ಬದಲಾಗಿ ಆ ಇಡೀ ಪ್ರೋಸೆಸ್ನ ನಾವು ಹೇಗೆ ಮ್ಯಾನೇಜ್ ಮಾಡ್ತೀವಿ ಅನ್ನೋದ್ರಲ್ಲಿದೆ. AGSನಂತಹ ಕಂಪನಿಗಳು ತೋರ್ಸ್ಕೊಡ್ತಿರೋದು ಒಂದೇ, ಬಹುಶಃ ಆಟೋಮೇಷನ್ನೇ ರಿನ್ಯೂವಬಲ್ ಎನರ್ಜಿಯನ್ನ ನಿಜವಾದ ಅರ್ಥದಲ್ಲಿ ಸಸ್ಟೇನಬಲ್ ಮಾಡೋ ಕೀ ಫ್ಯಾಕ್ಟರ್ ಆಗ್ಬೋದು.